ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸೊಚಿ ರಮೇಶ್. ಹೇಗಿದ್ದೀರಾ ಎಲ್ರು? ನಾವು ಕೂಡ ಇವಾಗ ಸ್ವಲ್ಪ ಹೆಲ್ದಿ ರೂಟಿಗೆ ಬರ್ತಿದೀವಿ ಅಷ್ಟೇ. ಬಟ್ ಮಕ್ಕಳಿಗೆ ಕಫ ಕಫ ಸ್ವಲ್ಪ ಇದೆ, ಅದಕ್ಕೋಸ್ಕರ ಆಡುಸೋಗೆ ಎಲೆಯ ಮನೆ ಮದ್ದು ಮಾಡಿಕೊಡುವ ಅಂತ ಇಲ್ಲಿ ಒಂದು 5 ಆಡುಸೋಗೆ ಎಲೆ, ಹಾಗೇನೆ ಅರ್ಧ ಸ್ಪೂನ್ ನಷ್ಟು ಕರಿಮೆಣಸು, 2 ಸಣ್ಣ ಈರುಳ್ಳಿ, ಹಾಗೇನೆ ಒಂದು ತುಂಡು ಶುಂಠಿಯನ್ನು ಜಜ್ಜಿ ಈ ಎಲೆಯ ನಡುವೆ ಅದನ್ನು ಕಟ್ಟಿ ಅಂದ್ರೆ ಫೋಲ್ಡ್ ಮಾಡಿ ಡಬಲ್ ಬಾಯ್ಲ್ ಮಾಡ್ಬೇಕು. ಹೇಗೆ ಅಂದ್ರೆ ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದರಲ್ಲಿ ನೀರಿಟ್ಟು ಅದರ ಮೇಲೆ ಈ ನಾವು ತಟ್ಟಿ ಕುಡುಕು ಅಂತ ಹೇಳ್ತಾರೆ ತುಳುವಲ್ಲಿ, ಅದನ್ನಿಟ್ಟು ಅದರ ಮೇಲೆ ಈ ಆಡಿಸೋಗೆ ಎಲೆಯಲ್ಲಿ ನಾವು ಕಟ್ಟಿ ಇರ್ತೀವಿ ನೋಡಿ, ಅದನ್ನು ಆ ಹಬೆಯಲ್ಲಿ ಬಾಡಿಸ್ಕೋಬೇಕು. ನಂತರ ಬಾಡಿಸ್ಕೊಂಡ್ ನಂತರ ಅದರ ರಸ ತೆಗೆದು ಮಕ್ಕಳಿಗೆ ಜೇನುತುಪ್ಪವನ್ನು ಬಳಸಿ ಮಕ್ಕಳಿಗೆ ಕೊಟ್ರೆ ಆಯ್ತು. ಕಫಕ್ಕೆ ತುಂಬಾನೇ ಒಳ್ಳೇದಾಗುತ್ತೆ ಇದು. ನಾನು ಸಿಂಪಲ್ ಆಗಿ ಗಂಜಿ ಮತ್ತೆ ಈ ಕ್ಯಾಬೇಜ್ ಸುಕ್ಕ ಮಾಡ್ಕೊಂಡೆ. ನಾನು ಸ್ವಲ್ಪ ಗಂಜಿ ಅಥವಾ ಅನ್ನ ಮಾಡೋದಿದ್ರೆ ಈ 5 ಲೀಟರ್ ಕುಕ್ಕರ್ ನಲ್ಲಿ ಮಾಡ್ತೀನಿ. ಇಲ್ಲಾಂದ್ರೆ ದೊಡ್ಡ ಕುಕ್ಕರ್ ಇದೆ, 10 ಲೀಟರ್ ಕುಕ್ಕರ್ ಇದೆ, ಅದರಲ್ಲಿ 1 ವಿಸಿಲ್ ತೆಗಿತೀನಿ. ಈ ಕುಕ್ಕರ್ ಅಲ್ಲಿ ಮಾಡೋದ್ರೆ ನಂಗೆ ವಿಸಿಲ್ ಅಂದಾಜಿನೇ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಏನ್ ಪ್ಲಾನ್ ಮಾಡ್ಕೊಂಡೆ, ಸೈಡ್ ಅಲ್ಲಿ ನೋಡ್ತಾ ಇದ್ದೆ ಎಷ್ಟು ವಿಸಿಲ್ ತೆಗಿಯೋದು, ಲೆಕ್ಕ ಮಾಡೋದು, ಅದೆಲ್ಲ ರಗಾಳೆ ಆಗ್ತಿತ್ತು. ಹೈ ಫ್ಲೇಮ್ ಅಲ್ಲೇ ಅಲ್ಲಿ ಸೈಡ್ ಅಲ್ಲಿ ಕಲರ್ ಬರುತ್ತೆ ನೋಡಿ, ಬ್ರೌನ್ ಕಲರ್ ತರ ಒಂಥರ ಆ ತರ ಬಂದ್ರೆ ಅದು ಕರೆಕ್ಟ್ ಆಗಿರುತ್ತೆ, ಅನ್ನ ಬೆಂದಿರುತ್ತೆ ಆ ಕಲರ್ ಬಂದ್ರೆ. ಅದಕ್ಕೋಸ್ಕರ ನಾನು ಅದೇ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಕಲರ್ ಬರೋ ತನಕ ವಿಸಿಲ್ ತೆಗಿತಾನೆ ಇರ್ತೀನಿ. ಆ ಕಲರ್ ಸೈಡ್ ಅಲ್ಲಿ ಬಂದ ತಕ್ಷಣ ನಾನು ಆಫ್ ಮಾಡಿ ಬಿಡ್ತೀನಿ. ಕರೆಕ್ಟ್ ಆಗಿ ಬರುತ್ತೆ ಮಾತ್ರ ರೈಸ್. ಡ್ಯಾಂಡ್ರಫ್ ಆಗಿದ್ರೆ ಬೆಸ್ಟ್ ರೆಮಿಡಿ, ಹೋಮ್ ರೆಮಿಡಿ ಅಂದ್ರೆ ಮೊಸರು. ಮೊಸರನ್ನು ಮಾತ್ರ ಸ್ವಲ್ಪ ಹುಳಿ ಬರಿಸ್ಬೇಕು. 2 ದಿವಸ ನಾವು ಚೆನ್ನಾಗಿ ಹುಳಿ ಬರಿಸಿ ನಂತರ ಕೂದ್ಲಿಗೆ ಚೆನ್ನಾಗಿ ಹಚ್ಚಿ ಒಂದು ಗಂಟೆ 1.5 ಗಂಟೆ ಇಟ್ಟು ನಂತರ ಸ್ನಾನ ಮಾಡ್ಕೊಂಡ್ರೆ ಅಂತೂ ಡ್ಯಾಂಡ್ರಫ್ ಫುಲ್ ಕ್ಲೀನ್ ಆಗಿ ಬಿಡುತ್ತೆ. ವಾರದಲ್ಲಿ 1-2 ದಿವಸ ಮಾಡ್ಕೊಂಡ್ರೆ ನಮ್ದು ಡ್ಯಾಂಡ್ರಫ್ ಎಲ್ಲ ಹೋಗ್ಬಿಡುತ್ತೆ. ಅಕ್ಕನಾ ಧ್ರುವಿಗೆ ಮಂಗಳವಾರ ಮತ್ತೆ ಬುಧವಾರ 2 ದಿವಸನೂ ಸ್ಕೂಲಿಗೆ ರಜೆ ಇತ್ತು. ಹಾಗಾಗಿ ಅಮ್ಮ ಬುಧವಾರ ಮನೆಗ್ ಬಾ, ಅಂದ್ರೆ ನಮ್ದು ಕೊರಳು ಕಟ್ತೀವಿ ನೋಡಿ, ಪುದ್ದರ್ ಅಂತ ಹೇಳ್ತಾರೆ, ಅದು ಕೂಡ ಇತ್ತು. ಅದಕ್ಕೋಸ್ಕರ ಅದು ಕೂಡ ಮಾಡ್ಬೋದು. ಗಣೇಶ ಚತುರ್ಥಿ ಕೂಡ ಇದೆ, ಹಾಗೇನೆ ನಮ್ದು ದೈವಗಳಿಗೆ ಕೂಡ ಒಂದು ಪೂಜೆ ತರ ಮಾಡ್ತೀವಿ ಅಲ್ವಾ. ಮಾಮೂಲಿಯಾಗಿ ನಮ್ದು ತುಳುನಾಡಲ್ಲಿ ಅದೆಲ್ಲ ಇರುತ್ತೆ. ಹಾಗೇನೆ ಬಾ ಅಂತ ಹೇಳ್ತಿದ್ರು, ಅದಕ್ಕೋಸ್ಕರ ಅಮ್ಮನ ಮನೆಗೆ ಹೊರಟೆ. ನಮ್ಮ ಮನೇಲಿ ಕೂಡ ಪೂಜೆ ಮಾಡೋದಿತ್ತು, ಅದಕ್ಕೋಸ್ಕರ ಹಸ್ಬೆಂಡ್ ಹೇಳಿದ್ರು ಪರವಾಗಿಲ್ಲ ನೀ ರೆಡಿ ಮಾಡಿ ಎಲ್ಲ ಹೋಗೋ ಅಮ್ಮನ ಮನೆಗೆ ಅಂತ. ಅಂದ್ರೆ ಅವರು ಕೂಡ ಬುಧವಾರ ಬ್ಯುಸಿ ಆಗಿದ್ರು. ಇಲ್ಲಿ ನಾನು ಬೇಗ ಬುಧವಾರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಂತರ ಅವರ ದೈವದ ಮನೆಯಲ್ಲಿ ಕೂಡ ಪೂಜೆ ಮಾಡೋದಿತ್ತಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬುಧವಾರದಕ್ಕೆ ಪ್ರಸಾದ ಅಂತ ಈ ಹೆಸರು ಉಂಡೆ, ಶೇಂಗಾ ಉಂಡೆ, ಹಾಗೇನೆ ಎಳ್ಳು ಉಂಡೆ ಎಲ್ಲ ಮಾಡಿಟ್ಟಿದ್ದೆ. ವಿಡಿಯೋಸ್ ಎಲ್ಲ ಮಾಡಿದ್ದೆ. ಕೆಲವೊಂದು ವಿಡಿಯೋಸ್ ನಾನು ಮೊಬೈಲ್ ಅಲ್ಲೇ ಕ್ಯಾಪ್ಚರ್ ಮಾಡ್ಕೋತೀನಿ, ಕೆಲವೊಂದು ವಿಡಿಯೋಸ್ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ಬಟ್ ಕ್ಯಾಮ್ರಾ ಕೈ ಕೊಡ್ತು, ಯಾಕಂದ್ರೆ ಅಮ್ಮನ ಮನೆಯಲ್ಲಿ ಮಾಡಿರೋ ವಿಡಿಯೋಸ್, ಹಾಗೇನೆ ಇಲ್ಲಿ ನಾನು ಎಳ್ಳುಂಡೆ ಅದೆಲ್ಲ ಮಾಡಿದ್ದೆ, ವಿಡಿಯೋಸ್ ಎಲ್ಲ ಮಾಡಿದ್ದೆ. ಬಟ್ ಲಾಸ್ಟ್ಗೆ ನಾನಿಲ್ಲಿ ವಾಪಸ್ ಅಮ್ಮನ ಮನೆಯಿಂದ ಬಂದೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋ ಹೊತ್ತಿಗೆ ಮೆಮೊರಿ ಕಾರ್ಡ್, ನಂದು ಮೊಬೈಲ್ ಅಲ್ಲಿ ಎಡಿಟ್ ಮಾಡೋದು ನಾನು, ಮೊಬೈಲಿಗೆ ಮೆಮೊರಿ ಕಾರ್ಡ್ ಹಾಕಿದಾಗ ಎಲ್ಲ ಫಾರ್ಮೇಟ್ ಆಯ್ತು, ಫಾರ್ಮೇಟ್ ಕೇಳ್ತು. ಎಷ್ಟು ಸರ್ಕಸ್ ಮಾಡಿದ್ರು ಕೂಡ ಅದು ಸರಿ ಆಗ್ಲೇ ಇಲ್ಲ. ಫೈನಲಿ ಫಾರ್ಮೇಟ್ ಮಾಡ್ಲೇಬೇಕಾಯ್ತು. ಎಲ್ಲಂದ್ರೆ ಎಲ್ಲ ಹೋಯ್ತು. ಅಮ್ಮನ ಮನೆಯಲ್ಲಿ ಪೂಜೆ ಇದ್ದು, ಹಾಗೇನೆ ಇಲ್ಲಿ ವಿಡಿಯೋಸ್ ಮಾಡಿದ್ದೆ, ದೇವ್ರಿ ನೈವೇದ್ಯ ಮಾಡಿರೋ ವಿಡಿಯೋಸ್, ಹಾಗೇನೆ ಅದಕ್ಕಿಂತ ಮುಂಚೆ ಕೂಡ ವಿಡಿಯೋಸ್ ಎಲ್ಲ ಮಾಡಿದ್ದೆ, ಅದೆಲ್ಲ ಹೋಯ್ತು. ಹಾಗೇನೆ ಅಣ್ಣಂದಿರಿಗೆ ತಮ್ಮನಿಗೆಲ್ಲ ರಕ್ಷಾ ಬಂಧನ ಕಟ್ಟೋ ವಿಡಿಯೋಸ್ ಇತ್ತು. ಎಲ್ಲ ಅಂದ್ರೆ ಎಲ್ಲ ಹೋಯ್ತು. ಎಷ್ಟು ಬೇಜಾರಾಗಿ ಹತ್ಬಿಟ್ಟಿದೀನಿ ಕೂಡ, ನನ್ಗೆ ಅಷ್ಟೊಂದು ಬೇಜಾರಾಯ್ತು. ಇಷ್ಟು ಎಫರ್ಟ್ ಹಾಕಿ ವಿಡಿಯೋಸ್ ಎಲ್ಲ ಮಾಡಿ ಎಲ್ಲ ಕಳ್ಕೊಂಡೆ ಅಲ್ವಾ. ನಾನೆಲ್ಲ ವಿಡಿಯೋಸೇ ಮಾಡಲ್ಲ, ಇನ್ನ ಯೂಟ್ಯೂಬ್ ವಿಡಿಯೋನೇ ಹಾಕಲ್ಲ, ನಾನು ಯೂಟ್ಯೂಬ್ ಬಿಟ್ಬಿಡ್ತೀನಿ ಆ ತರ ಎಲ್ಲ ಹೇಳ್ತಿದ್ದೆ ಇವ್ರ ಜೊತೆ, ಅಮ್ಮನ ಜೊತೆ ಎಲ್ಲ. ಅಷ್ಟೊಂದು ಬೇಜಾರಾಗಿತ್ತು. ಬಟ್ ಇದು ಎಲ್ಲ ವಿಡಿಯೋಸ್ ಮೊಬೈಲ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ವಿಡಿಯೋ ಹಾಕ್ತಿದ್ದೀನಿ ಅಷ್ಟೇ. ಇದೆಲ್ಲ ವಿಡಿಯೋಸ್ ನನ್ನ ತಮ್ಮ ಅವನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದ. ಅಂದ್ರೆ ನಾವು ಫೋನ್ ಮಾಡಿದಾಗ ಹೇಳಿದ್ದೆ, ನಾನು ಮಂಗಳವಾರ ಸಂಜೆ ಹೊತ್ತಿಗೆ ಬರೋದು, ನೀನ್ ಮೂಡಿಯದೆಲ್ಲ ವಿಡಿಯೋಸ್ ಎಲ್ಲ ನಿನ್ ಮೊಬೈಲ್ ಅಲ್ಲೇ ಮಾಡ್ಕೊಂಡಿರು ಅಂತ. ಹಾಗಾಗಿ ಕೆಲವೊಂದು ವಿಡಿಯೋಸ್ ಎಲ್ಲ ಅವ್ನು ಮಾಡ್ಕೊಂಡಿದ್ದ, ಹಾಗಾಗಿ ನನ್ಗೆ ಸೆಂಡ್ ಮಾಡಿದ.
ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ದೂರ ಹೋಗಿದ್ರೆ. ಹಾಯ್ ದಾನಿ ಲೇಟ್ ಬರ್ತೀನಿ. ಸ್ಕೂಲಿಗೆ ಹೋದ್ ಬರ್ತೀನಾ? ಅವೇ ಅವೇ ಈರಾ ಪಪ್ಪನೇ ಈರು ಹಠ ಮಲ್ತಾರ ಪಾನಿಪುರಿ ಬೋರ್ಡ್ ಅಂದು ಮೆಲ್ಲ ಬಂಜ ಈರು ಹಠ ಮಲ್ತ ಜರ ಈರು ಇಜ್ಜೆ ಪಾನಿಪುರಿ ತಾದನ್ನೆಲ್ಲ ನೀರ್ ಪಾದಿಪ್ಪರತೆ ನೀರ್ ಪಾದನ ಪರ ಬಲ್ಲಿ ನರಕದ ನೀರು ಗುವೆಲ್ದ ಮತ್ತೆ ಪೊಸತ್ತ ನರ್ಸ್ ಪೊಸತ್ತ ನರ್ಸ್ ಏತ್ ಸಾವಿರ ಸಂಬಳ ಏದ್ರು ಅಂದ ತೆತ್ತಿದೆಲ್ಲ ಕಿನ್ನಿ ಗೋಡು 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 ಗೋಡುದಲೈ ಪೆರಡದಲೈ ತೆತ್ತಿ ತೆತ್ತಿದಲೈ ಪಿ ತೆತ್ತಿದೆಲ್ಲ ಕಿನ್ನಿ ತೆತ್ತಿದಲೈ ಕಿನ್ನಿ ಕಿನ್ನಿದಲೈ ಪಿ ಪಿ ಪೀತಲೈ ಈ ಏ ಧ್ರುವಿ ಪೀತಲಾಯಿ ತೆತ್ತಿ ಬಿಡೋಣ ಅಂದೆ ಗೂಡು 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 ಗೂಡುದಲೈ ಪೆರಡದಲೈ ತೆತ್ತಿ ತೆತ್ತಿದಲೈ ಕಿನ್ನಿ ಕಿನ್ನಿದಲೈ ಪಿ ಪೀತಲೈ ಈ ತೆಲ್ತಡದುಲೈ ಗೂಡು 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 ಗೂಡುದಲೈ ಪೆರಡದಲೈ ತೆತ್ತಿ ತೆತ್ತಿದಲೈ ಪಿ ಏನ ಒಂದು ಬತ್ತಿರ ಪೊಯ್ ನಿಕುಲ್ ಕಲ್ ಕುರ್ಚಿಯ ಒಬ್ಬ ಮೇಲನೆ ಬಾಬಡಪ್ಪ ನಮ್ಮ ಪೂರಲ್ಲದ ನಿಕುಲ್ ನಮ್ಮ ಮನೆಯ ನೀವು ಮೆಂಬರ್ ಇವಳು ಬಂದ ನಂತರ ನಾವು ಮನೆಗೆ ಹೋಗಿ ಇರ್ಲಿಲ್ಲ. ಹಾಗಾಗಿ ನಮ್ಮನ್ನೆಲ್ಲ ನೋಡಿ ಅವಳಿಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು, ಇವರೆಲ್ಲ ಯಾರು ಅಂತ. ಅವಳಿಗಂದ್ರು ನನ್ನ ತಮ್ಮ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ, ಅವನನ್ನೇ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ಮಕ್ಳನ್ನ ನೋಡಿ ಓಡ್ ಹೋಗ್ತಾ ಇದ್ಲು. ಸೊ ಈ ವ್ಲಾಗರ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್ ಚೋಚಿಲಿ. Okay, bye. Good night. See you. Okay, bye. Good night. Good night.